ಓಕೆ ಶೂರ ಏನು ಕಲ್ಲೋಗಿದ್ಯಾ? ಇಲ್ಲಿ ಮೆಣಸಿನಕಾಯಿ ಹಾಕಿದ್ರಲ್ಲ, ತುಂಬಾ ಮೆಣಸಿನಕಾಯಿಗಳು ಬೆಳೆದಿದ್ದಾವೆ. ಪರವಾಗಿಲ್ಲ ಅಲ್ವಾ? ಇದೇನ್ ಗೊತ್ತಾ, ನಮ್ದು ಪಾಟ್ ಇತ್ತಲ್ಲ, ಹಳೆ ಪಾಟ್ ಟೆರೆಸ್ ಮೇಲೆ, ಅದ್ರದ್ದು ಮಣ್ಣು ನಂಗೆ ಎತ್ತಿ ಬಿಸಾಡ್ಬಿಟ್ಟಿದ್ವಿ. ಆ ಗಿಡ ಅಲ್ಲೇ ಬೆಳ್ಕೊಂಡು ಮೆಣಸಿನ್ಕಾಯಿ ಬಿಟ್ಬಿಟ್ಟಿದೆ. ಹೌದು ಅಲ್ವಾ? ಚೆನ್ನಾಗಿ ಒಂದಿದೆ ಸೈಡ್ ಅಲ್ಲಿ. ಜಾಗನ ಈಗ ಕ್ಲೀನ್ ಮಾಡಿಸ್ಬಿಟ್ಟು ಫುಲ್ ಇಲ್ಲಿ ಗಾರ್ಡನ್ ತರ ಮಾಡೋಣ ಅಂತಿದೀವಿ. ಇಲ್ಲೊಂದು ಐತೆ ನೋಡ, ಅದ್ರ ಪಕ್ಕನೇ ಐತೆ. ಮತ್ತೆ ಒಳಗೂ ಒಂದಿದೆ, ಅದೇ ಕೈಯಲ್ಲಿ ಮುಟ್ಟಿದಿರಲ್ಲ ಅದು. ಅಲ್ಲೇ ಅದು ಒಳಗೂ ಒಂದಿದೆ. ಫುಲ್ ಕೆಳಗಡೆ ಒಂದ್ ಐತೆ ನೋಡ, ಫುಲ್ ಕೆಳಗಡೆ. ಅಲ್ಲಿ 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 ನೇತಾಡ್ತಿದಿಲ್ಲ ಅಲ್ಲಿ. ಅದೇ ಇಲ್ಲೊಂದೈತೆ. ಸೂಪರ್ ಅಲ್ವಾ? ಎಷ್ಟು ಸಿಕ್ತು? ಅಷ್ಟೇನಾ? ಅಷ್ಟೇ ಬಿಡು. ಪರವಾಗಿಲ್ಲ, ಅಷ್ಟೇ ಬಿಡ. ಎಷ್ಟು ಸಿಕ್ಕಾಯ್ತು ತೋರ್ಸಿ. ಪರವಾಗಿಲ್ಲ, ಇಲ್ಲೆಲ್ಲ ಹಸು ಬಂದಿತ್ತು. ಅದು ತುಳಸಿ ಗಿಡ ತಿಂತಿಲ್ಲ ನೋಡಿ. ಆ ತಿನ್ನಲ್ಲ ಹಂಗೆ ಬಾರ. ಈ ತುಳಸಿ ಗಿಡ ತಿಂತವೆ ಹಸುಗಳು. ಹೇಳಿ. ಪರವಾಗಿಲ್ಲ, ಒಂದ್ ಚಿತ್ರಾನ್ನ ಮಾಡ್ಬೋದು. ಇನ್ನು ಏನೋ ಸಾಂಬಾರ್ ಮಾಡ್ಬೋದು. ಬೈ ಕಡೆ ಅಮ್ಮ ಬರ್ಲಿ ಅವನು. ಈಗ ನೋಡಿ ಹಿಂಗೆ ಜಂಪ್ ಹೊಡಿತಾನೆ. ಮೆಲ್ಲ ಇವನ್ ನೋಡಿ ಹೋಗಿ ಗಾಡಿ ಹತ್ಕೊಂಡಿರೋದು. ಕಮಾನ್ ಬಾಡ ನನ್ನಪ್ಪ. ಓಕೆ. ಇವಾಗ ಹೋಗ್ಬಿಟ್ಟು ನೋಡ್ತಾ ಇದ್ಲು ನಿಂತ್ಕೊಂಡು. ಹೌದಾ? ಅವಳು ಗುರ್ರ ಅಂದ್ಬಿಟ್ಟು ಈ ಕಡೆ ಕಳ್ಸಿ. ಏ ಬ್ರೌನಿ ಬಾರೆ ಈ ಕಡೆ. ಅವಳು ಅಂತ ಯಾರನ್ನೂ ಬಿಡಲ್ಲ ಅವಳು. ನಮ್ಮನ್ ಬಿಟ್ರೆ ಸೇರ್ಸಲ್ಲ ಅವಳು. ಎತ್ತಪ್ಪನ ಸೇರ್ಸಲ್ಲ ಅವಳು ಅಂತೀನಿ. ಚರಿನ ಅವಳು ಏನ ಎತ್ತಪ್ಪ ಚರಿನ ಸೇರ್ಸಲ್ಲ ಅಂತೀನಿ. ಓಕೆ, ಈಗ ನಾವು ಶೂಟ್ ಮಾಡಬೇಕು, ಕಂಟೆಂಟ್ ಶೂಟ್. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಡೈಲಿ ರೀಲ್ಸ್ ಬರ್ತಿದೆ. ಸೊ ಯಾರೆಲ್ಲ ಫಾಲೋ ಮಾಡ್ತೀರಾ ಬೇಗ ಬೇಗ ಹೋಗಿ. ಅರ್ಜುನ್ ಹಿಡಿಗ, ವೆಂಕಿ ಕೃಷ್ ಹಿಡಿಗ, ಪೂಜಾ ಅಂತ ಇರುತ್ತೆ. ಸೊ ಹೋಗಿ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀವಿ ನಮ್ಮ ಇನ್ಸ್ಟಾಗ್ರಾಮ್ ಅಂತ. ಮತ್ತೆ ಫೇಸ್ಬುಕ್ ಅಲ್ಲೂ ನಾವಿದೀವಿ, ಫೇಸ್ಬುಕ್ ಅಲ್ಲೂ ಫಾಲೋ ಮಾಡಿ. ಓಕೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಪ್ರಸಾದ ಕೊಟ್ಟಿದ್ರು. ಪ್ರಸಾದ ತುಂಬ ಚೆನ್ನಾಗಿತ್ತು. ಅದನ್ನು ಮಾವಂಗೂ ಸ್ವಲ್ಪ ತೊಗೊಂಡು ಬಂದು ಕೊಟ್ವಿ. ಅವರು ತಿಂದರು. ಚೆನ್ನಾಗಿತ್ತು ತುಂಬ. ಓಕೆ, ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ಕೊಂಡು ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಹಾಕ್ತಾರೆ ಮಾತ್ರ ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲಿ. ಗುರುವಾರ ಸಖತ್ತು ಖುಷಿ ಆಯಿತು. ಹೆಂಗನ್ನಿಸ್ತು? ಖುಷಿ ಆಯಿತು. ಫಸ್ಟ್ ಟೈಮ್ ಅಲ್ವಾ ನಾವು ಹೋಗಿದ್ದು? ಊಟಕ್ಕೆ ಹೋಗಿದ್ದು ಫಸ್ಟ್ ಟೈಮು. ಟೆಂಪಲ್ಗೆ ನಾವು ಸಂಜೆ ಹೊತ್ತು ಹೋಗ್ತಾ ಇದ್ವಿ. ನೋಡೋಣ ಅಂತ. ಅಂದರೆ ಮಧ್ಯಾಹ್ನ ಹೋಗೋಣ. ಪ್ರಸಾದ ಸಿಗೋದು ತುಂಬ ಪುಣ್ಯ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ಸಿಗೋದು ತುಂಬ ಪುಣ್ಯ. ಸೊ ಹೋದ್ವಿ, ಹೊಟ್ಟೆ ತುಂಬ ಸಿಕ್ತು ಪ್ರಸಾದ. ಮತ್ತು ಮನೆಗೂ ತಂದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ. ನೋಡಿ ನಮ್ಮ ಅಮ್ಮ ಅಲ್ಲಿ ನಡ್ಕೊಂಡು ಹೋಗ್ತಾರೆ. ನಾವು ವಾಕಿಂಗ್ ಬಂದಿದ್ದೀವಿ. ಅವ್ರಿಗೆ ಗೊತ್ತೇ ಇಲ್ಲ. ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾನೆ ಅವ್ರೆ. ಸುಮ್ಮನೆ ನೋಡಿ ಇವಾಗ ಹೋಗಿ ಮಾತಾಡಿಸ್ತೀವಿ. ನೀನು ಹೋಗಿ, ನೀನು ಹೋಗಿ ಹೋಗು ಬೇಗ, ಫಾಸ್ಟ್. ಏನಮ್ಮ ಇಲ್ಲಡಿಲ್ಲಿ ಗೊತ್ತಾಗಲ್ವ ನಿನಗೆ? ಬ್ಲಾಗ್ ಮಾಡ್ತಾ ಇದೀವಿ. ಏನ್ ಅವಾಗಿಂದ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತೀವಿ. ಅಷ್ಟೊಂದು ಬಿಸಿನಾ? ಯಾರು? ಓಕೆ, ನಮ್ಮಮ್ಮ ಬಿಸಿ ಅವರೇ. ಫೋನಲ್ಲಿ ಮಾತಾಡ್ಕೊಂಡು ಯಾರ್ಯಾರಿಗೆ ಸೀರಿಯಲ್ ವಿಷಯಗಳು ಹೇಳ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ನಾವು ವಾಕ್ ಮಾಡ್ತಾ ಇದ್ದೀವಿ. ಈಗ ತಾನೇ ಜಸ್ಟ್ ಶೂಟಿಂಗ್ ಮುಗೀತು. ಸಕ್ಕತ್ತಾಗಿದೆ ಕಾನ್ಸೆಪ್ಟ್. ನೆಕ್ಸ್ಟ್ ಬರೋದು ನಮ್ಮ ಕಾನ್ಸೆಪ್ಟ್ನ ನೋಡಬೇಕು ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡಬೇಕು. ಇನ್ಸ್ಟಾಗ್ರಾಮಲ್ಲಿ ಹೋಗಿ ವೆಂಕಿ ಕೃಷ್ ಹಿಡಿಗ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಅದರಲ್ಲಿ ನಮ್ಮ ಕಾನ್ಸೆಪ್ಟ್ ಶೂಟಿಂಗ್ ಎಲ್ಲ ಮಾಡ್ತಾ ಇರ್ತೀವಿ, ಕಾನ್ಸೆಪ್ಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ನೀವು ನೋಡ್ಬೋದು. ನಮ್ಮನ್ನು ತುಂಬ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಬರೋ ಕಾನ್ಸೆಪ್ಟು ನೋಡಿ. ಈಗಲೂ ಚೆನ್ನಾಗಿ ಬರ್ತಿದೆ. ಯಾವ ಟೈಮ್ ಆಗಿಲ್ಲ ಬಾರೆ. ಓಕೆ, ಇನ್ನು ನಾವು ವಾಕ್ ಮುಗಿಸಿ ಆಮೇಲೆ ಸಿಗ್ತೀವಿ ನಿಮಗೆ. ಓಕೆ, ಈಗ ಆ್ಯಕ್ಚುಲಾಗಿ ನಾವು ನಮ್ಮ ಅಮ್ಮಂಗೆ ಡ್ಯಾಡಿಗೆ ಗಿಫ್ಟ್ ಮಾಡೋಣ ಅಂತ ಇದ್ದೀವಿ. ಸೊ ಅವ್ರಿಗೆ ಗೊತ್ತಿಲ್ಲ, ಇಬ್ಬರು ಎಲ್ಲ ಮಾರ್ಕೆಟ್ಗೆ ಹೋಗಿದ್ದಾರೆ. ಸೊ ಏನು ಸರ್ಪ್ರೈಸಾಗಿ ಏನು ಗಿಫ್ಟ್ ಕೊಡಬೇಕು ಅಂತಲೂ ನಾವು ಪ್ಲ್ಯಾನ್ ಮಾಡಿಲ್ಲ ಇನ್ನು. ಸೊ ಏನು ಕೊಡೋದ? ಮ್ಯಾಟ್ರೆಸ್. ಅವ್ರ ಹತ್ರ ಮ್ಯಾಟ್ರೆಸ್ ಇಲ್ಲ. ಇದೇ ಒಂದು, ಬಟ್ ಅದು ಚೆನ್ನಾಗಿಲ್ಲ.
ಸೊ ಅದಕ್ಕೆ ಅಂದರೆ ನಾವು ಅಂದರೆ ಮಲಗಿದ್ರೆ ಆರಾಮಾಗಿ ಮಲಗಲಿ ಅಂದ್ಬಿಟ್ಟು ಮಲಗಲಿ ಆರಾಮಾಗೆ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿದ್ದು ಬೇರೆ ಏನೋ ನೋಡೋಣ ಅಂತ, ಬಟ್ ಇವರೇನೋ ಮ್ಯಾಟ್ರೆಸ್ಸೇ ಕೊಡ್ಸೋಣ ಅಂತವ್ರೆ. ಸೊ ನೋಡೋಣ, ಮ್ಯಾಟ್ರೆಸ್ ಬುಕ್ ಮಾಡ್ತೀವಿ. ಯಾವುದ್ರಲ್ಲಿ ಬುಕ್ ಮಾಡಬೇಕು ಏನು ಎತ್ತ ಯಾವುದು ಅಂತ ನಾವು ಇನ್ನೂ ಡಿಸೈಡ್ ಮಾಡಿಲ್ಲ ಯಾವ ಮ್ಯಾಟ್ರೆಸ್ ಏನು ಅಂತ. ಬಟ್ ಈಗ ನೋಡ್ತೀವಿ ಯಾವ ಮ್ಯಾಟ್ರೆಸ್ ಚೆನ್ನಾಗಿತ್ತು ಅವ್ರಿಗೆ ಅದನ್ನು ಗಿಫ್ಟ್ ಮಾಡೋಣ. ಓಕೆ, ಅಮ್ಮ ಮ್ಯಾಟ್ರೆಸ್ಸಿಂದ ಮ್ಯಾಟ್ರೆಸ್ನ ತರಿಸಿದ್ವಿ ನೋಡಿ. ಸೊ ಇವಾಗ ಜಸ್ಟ್ ಬಂತು. ಇದು ಹೆಂಗಿದೆ ಏನು ಅಂದ್ಬಿಟ್ಟು ನೀಟಾಗಿ ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀವಿ. ಓಕೆ ಬನ್ನಿ ಒಳಗಡೆ ಹೋಗೋಣ. ಈ ಎತ್ತಕ್ಕೆ ಇಬ್ಬರು ಬೇಕಾ? ಎತ್ತಕ್ಕೆ ಇಬ್ಬರು ಬೇಕು ಅಂದ್ಕೊಂಡ್ವಿ, ಅವನೇ ಎತ್ಬಿಟ್ಟ ಆ ಕಡೆ. ಮತ್ತೆ ನೋಡಿದ್ರೆ ನಾವು ಆ್ಯಕ್ಚುಲಾಗಿ ಸುಮಾರು ದಿನಗಳಿಂದ ಪ್ಲ್ಯಾನ್ ಮಾಡ್ತಿದ್ವಿ ನಮ್ಮ ಅಮ್ಮಂಗೆ ಡ್ಯಾಡಿಗೆ ಏನಾದರೂ ಒಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ. ಸೊ ಏನು ಕೊಡೋದ ಅಂತ ಯೋಚನೆ ಮಾಡ್ತಿದ್ದಾಗ ಮನೆಗೆ ಬಂದಾಗಿಂದ ಅವ್ರಿಗೆ ಮಲ್ಗೋದಕ್ಕೆ ಒಂದು ಮ್ಯಾಟ್ರೆಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಹೊಸ ಮ್ಯಾಟ್ರೆಸ್ನ ನಾವು ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆನ್ಲೈನಲ್ಲಿ ಹುಡುಕ್ತಿದ್ವಿ ನಾವು, ಅಂದರೆ ಯಾವ ಮ್ಯಾಟ್ರೆಸ್ ಚೆನ್ನಾಗಿರುತ್ತೆ ಏನು ಅಂತ. ಸೊ ಹಂಗೆ ಹುಡುಕ್ತಿದ್ದಾಗ ನಮಗೆ ಸಿಕ್ಕಿದ್ದೆ ಎಮ್ಮ ಜರ್ಮನಿ ಮ್ಯಾಟ್ರೆಸ್. ಇದು ಜರ್ಮನ್ ಬ್ರ್ಯಾಂಡ್ ಆಗಿರೋದ್ರಿಂದ ಇದ್ರ ಕ್ವಾಲಿಟಿ ಬಗ್ಗೆ ನಮ್ಗೆ ಯಾವುದೇ ಥರದ್ದು ಡೌಟ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಎಮ್ಮ ಒರಿಜಿನಲ್ ಮ್ಯಾಟ್ರೆಸ್ನ ನಾವು ಪರ್ಚೇಸ್ ಮಾಡಿದ್ವಿ. ಇದರಲ್ಲಿ 100 ನೈಟ್ಸ್ ರಿಸ್ಕ್ ಫ್ರೀ ಟ್ರಯಲ್ ಮತ್ತು 15 ವರ್ಷಗಳ ವ್ಯಾರಂಟಿ ಕೂಡ ನಿಮಗೆ ಸಿಗುತ್ತೆ. ಇದರ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಪ್ರೀಮಿಯಮ್ ಆಗಿರುತ್ತೆ. ಮ್ಯಾಟ್ರೆಸ್ ವ್ಯಾಕ್ಯೂಮ್ ಸೀಲ್ಡ್ ಆಗಿ ರೋಲ್ ಆಗಿ ಬರುತ್ತೆ. ಸುಲಭವಾಗಿದ್ದು ನಿಮಗೆ ತೆಗೆಯೋದಕ್ಕೆ ಸ್ಪೆಷಲ್ ಕಟ್ಟರ್ ಮತ್ತು ಯೂಸರ್ ಮ್ಯಾನ್ಯಲ್ ಕೂಡ ಕೊಟ್ಟಿರ್ತಾರೆ. ಮ್ಯಾಟ್ರೆಸ್ ಸಂಪೂರ್ಣವಾಗಿ ತನ್ನ ಒರಿಜಿನಲ್ ಶೇಪಿಗೆ ಬರೋಕ್ಕೆ ಸುಮಾರು 4 ರಿಂದ 5 ಗಂಟೆ ಬೇಕಾಗುತ್ತೆ. ಇದು ಯುರೋಪ್ನ ಟಾಪ್ ಸೆಲ್ಲಿಂಗ್ ಮ್ಯಾಟ್ರೆಸ್ ಆಗಿರೋದು ಅಚ್ಚರಿ ಏನಲ್ಲ. ಈಗ ಇದು 33ಕ್ಕೂ ಹೆಚ್ಚು ದೇಶಗಳಲ್ಲಿ ಲಭ್ಯ ಇದೆ. ಜೊತೆಗೆ ನೋ ಕಾಸ್ಟ್ EMI ಹಾಗೂ ಫ್ರೀ ಆ್ಯಂಡ್ ಫಾಸ್ಟ್ ಶಿಪ್ಪಿಂಗ್ ಕೂಡ ಇದೆ. ಎಮ್ಮ ಒರಿಜಿನಲ್ ಮ್ಯಾಟ್ರೆಸ್ಸಲ್ಲಿ ಎಕ್ಸಲೆಂಟ್ ಏರ್ ಫ್ಲೋ ಇರೋದ್ರಿಂದ ಬೇಸಿಗೆಯಲ್ಲೂ ನಿಮಗೆ ಕೂಲಿಂಗ್ ಫೀಲಿಂಗ್ ಸಿಗುತ್ತೆ. ಜೊತೆಗೆ ಉತ್ತಮ ಆರ್ಥೋಪೆಡಿಕ್ ಸಪೋರ್ಟ್ ಕೂಡ ನೀಡುತ್ತೆ. ಸಾಫ್ಟ್ ಮ್ಯಾಟ್ರೆಸ್ ಆಗಿರೋದ್ರಿಂದ ನಿಮಗೆ ಕಂಫರ್ಟ್ ಹಾಗೂ ಬ್ರೀತಬಿಲಿಟಿ ಕೊಡುತ್ತದೆ. ಮತ್ತು ಭಾರತೀಯರ ಸ್ಲೀಪಿಂಗ್ ಪ್ರಿಫರೆನ್ಸು ಇದಾಗಿರುತ್ತೆ. ಇದ್ರ ಬೆಸ್ಟ್ ಪಾರ್ಟ್ ಏನಂದರೆ ನೀವು ಎಷ್ಟೇ ತಿರುಗಾಡಿದ್ರೂ ನಿಮ್ಮ ಪಾರ್ಟ್ನರ್ಗೆ ಡಿಸ್ಟರ್ಬ್ ಆಗೋದಿಲ್ಲ. ಇದು 5 ಲೇಯರ್ ಮ್ಯಾಟ್ರೆಸ್ ಆಗಿದ್ದು ಕಂಫರ್ಟ್ನ ಮತ್ತೊಂದು ಹಂತಕ್ಕೆ ತಗೊಂಡೋಗುತ್ತೆ. ನೀವೇನಾದರೂ ಎಮ್ಮ ಮ್ಯಾಟ್ರೆಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಈಗ ಅವ್ರ ವೆಬ್ಸೈಟು ಹಾಗೂ ಕೋರ್ಮಂಗ್ಲ ಮತ್ತು ಜಯನಗರ ಸ್ಟೋರ್ಸ್ಗಳಲ್ಲಿ ಸೇಲ್ಸ್ ನಡೀತಿದೆ. ಅಪ್ ಟು 55% ಡಿಸ್ಕೌಂಟ್ ಸಿಗುತ್ತೆ. ಜೊತೆಗೆ ನೀವೇನಾದರೂ ನಮ್ಮ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ JENU15 ಎಕ್ಸ್ಟ್ರಾ 15% ಆಫ್ ಕೂಡ ಪಡಿಬಹುದು. ಓಕೆ, ಇವಾಗ ಮೊಟ್ಟೆ ಕಬಾಬ್ ಮಾಡ್ತಾ ಇದ್ದೀವಿ. ಮೊಟ್ಟೆ ಕಬಾಬ್ ಮತ್ತು ಪನ್ನೀರ್ ಕಬಾಬ್. ತುಂಬ ದಿನ ಆಗಿತ್ತಲ್ಲ ಪನ್ನೀರ್ ತಿಂದೆ ತುಂಬ ದಿನ ಆಯಿತು. ಇವಳು ಇಷ್ಟಪಡ್ತಾಳೆ ಪನ್ನೀರ್ ತುಂಬ. ಅದಕ್ಕೆ ಮೊನ್ನೆಯಿಂದನೂ ಹೇಳ್ತಾ ಇತ್ತು ತಗೊಂಬರ್ಬೇಕು ಅಂದ್ಬಿಟ್ಟು. ನಾವು ಆಚೆ ಹೋಗ್ತಿದ್ವಿ, ಮರ್ತ್ ಬರ್ತಿದ್ವಿ. ನೆನ್ನೆ ಹಾಲು ತರಕ್ಕೆ ಹೋಗಿದ್ವಿ, ಅವಾಗ ನೆನಪಾಯ್ತು ಪನ್ನೀರ್ದು. ಅಲ್ಲೇ ನಾವು ಮನೆಗೆ ಬಂದ್ಮೇಲೆ ಅಯ್ಯೋ ಪನ್ನೀರ್ ತಂದಿಲ್ವಲ್ಲ ಮೆಸೇಜ್ ಮಾಡ್ಕೊತೀವಿ. ಈಗ ಮೊಟ್ಟೆ ಮತ್ತು ಪನ್ನೀರ್ 2 ಮಾಡ್ತೀರಲ್ವಾ? ಓಕೆ, ಮಾಡಾದ್ಮೇಲೆ ಸಿಗ್ತೀವಿ. ಎಗ್ ರೆಡಿಯಾಗಿದೆ, ಪನ್ನೀರ್ ಮಾಡ್ತಾ ಇದ್ದಾರೆ. ಮಾಡಾದ್ಮೇಲೆ ತೋರಿಸ್ತೀವಿ. ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟ್ ಆಗಿದೆ. ಅಮ್ಮ ಪನ್ನೀರು ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಹೆಂಗಿದೆಯಮ್ಮ? ನನಗೂ ಚೆನ್ನಾಗಿದೆ. ಹೆಂಗಿದೆಯಮ್ಮ? ಮಾವ ತಿನ್ನಲ್ಲ ಪನ್ನೀರು. ಪನ್ನೀರ್ ತಿಂದೇ ಇಲ್ಲ ನೀನು, ಅದು ಹೆಂಗ್ ಬೊಂಬಾಟಾಗಿದೆ ಅಂದೆ. ಮೊಟ್ಟೆ ಮೊಟ್ಟೆ ಬೋಂಡ ನೋಡಿ. ಮೊಟ್ಟೆ ಬೋಂಡ ಅಲ್ಲ, ಇದು ಮೊಟ್ಟೆ ಕಬಾಬು. ಬೆಳಗ್ಗೆ ಜೀರಿಗೆ ಟೀ ಕುಡಿತಾವ ಅರ್ಜುನ್. ಜೀರಿಗೆ ಟೀ ಲೇಟ್ ಆಗಿತ್ತು ಅಂತ ಜೀರಿಗೆ ಟೀ ಮಾಡ್ತಾರೆ. ನೀನು ಯಾವಾಗಲೂ ಚಿಕನ್ ನಾನ್ ವೆಜ್ ಪ್ರಿಯ. ಮಳೆ ಅಲರ್ಜಿ ಬಂದಿಲ್ಲ. ಈ ವರ್ಷ ಅಂತೂ ಮಳೆನೇ ಇಲ್ಲ. ಮತ್ತೆ ಇನ್ನೊಂದೇನು ಹಂಗೇನಾದ್ರು ಆದ್ರೆ ಮೋಡಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಗೊತ್ತಾ? ಅದು ನೇರಳೆ ಹಣ್ಣು ತುಂಬಾ ಈ ಸತಿ ಬಂದ್ಬಿಟ್ಟಿದೆಯಂತೆ, ಅದಕ್ಕೆ ಬರಗಾಲ ಅಂತೆ. ಬರಗಾಲ ಬರೋಕ್ಕೂ ಮುಂಚೆ ನೇರಳೆ ಹಣ್ಣು ಜಾಸ್ತಿ ಬರುತ್ತೆ. ಹೌದಾ? ನೇರಳೆ ಹಣ್ಣು ಎಷ್ಟೈತೆ ಅಂದ್ರೆ ನಾನು ಯಾವ ಸೀಸನ್ ಅಲ್ಲೂ ಇಷ್ಟೊಂದು ನೋಡ್ಲಿಲ್ಲಪ್ಪ. 10 ಹೆಜ್ಜೆಗೂ ಒಂದು ಅಷ್ಟಷ್ಟು ಅಂಗಡಿಗಳು ಇಟ್ಕೊಂಡಿರ್ತಾರೆ. ಮತ್ತೆ ಮರಗಳಲ್ಲೂ ಅಷ್ಟೇ, ಎಷ್ಟು ಬಿದ್ದಿರುತ್ತೆ ನೇರಳೆ ಹಣ್ಣಿರೋ ಮರಗಳ ಹತ್ರ ನೋಡ್ರಿ, ತುಂಬಾ ಬಿದ್ದಿರುತ್ತಪ್ಪ. ಏನಾಗುತ್ತೆ ಮತ್ತೆ ಇನ್ನೊಂದು ವಿಷಯ, ನಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯೂಟ್ಯೂಬರ್ಸ್ ಯಾರಿದ್ದಾರೆ? ನಾವೇ. ನಿಮ್ಮ ಫ್ಯಾಮಿಲಿ ಕಡೆ ಯಾರಿಲ್ಲ ತಾನೆ ಯೂಟ್ಯೂಬ್?
ನಮ್ಮ ಫ್ಯಾಮಿಲಿ ಕಡೆನೂ ಯಾರಿಲ್ಲಪ್ಪ, ನಮ್ಮ ಫ್ಯಾಮಿಲಿ ಕಡೆ ನಾವಷ್ಟು. ಯಾಕೆ ಅಲ್ಲ, ಕೆಲವರೆಲ್ಲ ಫೋನೇ ಮಾಡಿರಲ್ಲ. ನಾನು ಫೋನ್ ಮಾಡಿದ್ದೆ, ನೀವು ರಿಸೀವೇ ಮಾಡಿಲ್ಲ, ಏನೇನೋ ಹೇಳ್ತಾ ಇದ್ರು. ಯಾರು ನಿಮ್ಮ ಕಡೆ ನಮ್ಮ ಕಡೆ? ಕಡೆಯವರು ಯಾರು ಫೋನೇ ಮಾಡಿರಲ್ಲ, ಮತ್ತೆ ಫೋನ್ ಮಾಡಿದ್ವಿ ನೀವು ರಿಸೀವ್ ಮಾಡಿಲ್ಲ, ಆ್ಯಟಿಟ್ಯೂಡ್ ಬಂದಿದೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಯ್ಯೋ ನಮಗೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಅಮ್ಮ ಫೋನ್ ಮಾಡಿ ಹೇಳಿದ್ರ. ಮದುವೆ ಆದ್ಮೇಲಂತೂ ಯಾರು ಮಾತಾಡಿಸ್ತಿಲ್ಲ. ನಮ್ಮ ಫ್ಯಾಮಿಲಿ ಕಡೆನೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಹಂಗೆ ಹೇಳಿದ್ರಂತೆ. ಯಾರೋ ಒಬ್ರು ಏನು ಯೂಟ್ಯೂಬರ್, ಇವ್ರ ಹತ್ರ ಯೂಟ್ಯೂಬರು ಇದ್ದಾರೆ ನಮ್ಮ ಫ್ಯಾಮಿಲಿ, ಆ ಯೂಟ್ಯೂಬರ್ ಜೊತೆ ನಾವು ಮಾತಾಡಲ್ಲ, ಅದು ನಾವೇನು ಕಾಲಕ್ಕೆ ಬಿದ್ದು ಬನ್ನಿ ಮಾತಾಡ್ಸಿ ಅಂತ ಬೀಳ್ಬೇಕು. ಅಲ್ಲ ಏನು ಗೊತ್ತಾ, ನಾವು ಯಾರ ತಂಟೆಗೂ ಹೋಗಲ್ಲ. ನಾವು ನಿಜವಾಗ್ಲೂ ನಮ್ಮ ಇಡೀ ಫ್ಯಾಮಿಲಿಲಿ ಎಲ್ಲಾರನ್ನೂ ಕೇಳ್ರಿ, ಯಾರೇ ನಮ್ಗೆ ಫೋನ್ ಮಾಡಿದ್ರು ನಾವು ನೀಟಾಗಿ ಮಾತಾಡ್ತೀವಿ. ಯಾರ ಹತ್ರ ನಾವು ಮತ್ತೆ ಇನ್ನೊಂದು ಏನಂದ್ರೆ, ನಾವು ಯಾರ ಬಗ್ಗೆನೂ ಇಲ್ಲಿಂದ ಅಲ್ಲೋಗಿ ಹೇಳಲ್ಲ, ಅಲ್ಲಿಂದ ಬಂದು ಇಲ್ಲಿ ಹೇಳಲ್ಲ. ಸೊ ನಮ್ಗೆ ಅದು ಇಷ್ಟನೂ ಆಗಲ್ಲ. ಅದಕ್ಕೆ ನಾವು ಯಾರ ಹತ್ರನೂ ನಮ್ದು ಏನೈತೆ ಅದಷ್ಟೇ ಮಾತಾಡ್ತೀವಿ. ಕೆಲವ್ರಿಗೆ ಅದೇ ಇಷ್ಟ, ಅದಕ್ಕೆ ನಮ್ಗೆ ಕಾನ್ಸೆಪ್ಟ್ ಇಷ್ಟ ಇಲ್ಲ. ನನ್ನ ಬೇಡನ ಹಂಗೆ ಅನ್ನೋದು. ಸೊ ಅವ್ರು ಯಾವ ತಂಟೆಗೆ ಹೋಗಲ್ಲ, ಅವ್ರದ್ದಾಯ್ತು ಅವ್ರ ಕೆಲಸ ಆಯ್ತು ಅಂತಾನೆ ಎಲ್ಲಾರು ಹಂಗೆ ಮಾತಾಡೋದು. ನಮ್ಗೆ ಅದು ಇಷ್ಟನೂ ಆಗಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತಂದಾಕೋದು, ಮಾತಾಡೋದು, ಆಕ್ಚುಲ್ ಆಗಿ ನಮ್ಗೆ ಇಷ್ಟ ಆಗಲ್ಲ. ಫ್ಯಾಮಿಲಿ ಎಲ್ಲಾರು ಯಾವ್ದೋ ಒಂದು ವೆಕೇಶನ್ಸ್ ಅಥವಾ ಏನೋ ಒಂದು ಫಂಕ್ಷನ್ ಟೈಮಲ್ಲೂ ಎಲ್ಲ ಸಿಕ್ಕಿದಾಗ ಎಲ್ಲಾರು ಕುತ್ಕೊಂಡು ಮಾತಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ. ತಂದಿಕ್ಕಿ ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ ಅನ್ನೋ ಥರ ಮಾಡಿದ್ರೆ ಏನು ಸಿಗುತ್ತೆ ಹೇಳ್ರಿ. ಹಂಗೇನೆ ನಮಗೂ ಹಂಗೆ ಹೇಳ್ತಿದ್ರು. ಈಗ ನಿಮಗೆ ಬಂದೈತೆ ಅಷ್ಟೇ, ತಲೆ ಕೆಡ್ಸ್ಕೋಬಾರ್ದು ಅಂತವ್ರು ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಯೂಟ್ಯೂಬರ್ಸ್, ಹೌದು, ಇವಾಗ ಯೂಟ್ಯೂಬ್ ನಮ್ಮ ಕಷ್ಟ. ಒಬ್ರು ಫೋನ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ ಅವ್ರಿಗೆ ರಿಪ್ಲೈ ಮಾಡ್ತೀವಿ ನಾವು. ಮತ್ತೆ ಕಮೆಂಟ್ಸ್ಗೆ ನಾವು ಬಿಡಲ್ಲ. ಕಮೆಂಟ್ಸ್ಗೆ ನಿಜವಾಗ್ಲೂ ರಿಪ್ಲೈ ಮಾಡೋದು ಎಷ್ಟು ಕಷ್ಟ ಗೊತ್ತಾ. ಸೊ ನಾವು ಒಂದೊಂದನ್ನು ಓದಿ ಒಂದೊಂದನ್ನು ಇದು ಮಾಡಿ, ಮೊದಲು ನಾನು ಇಲ್ಲ ವೇಣು ಇದ್ರೆ ಮಾಡ್ತಿದ್ವಿ. ಪಾಪ ಇವರು ಇರೋದ್ರಿಂದ ಸೊ ನಮ್ಗೆ ಆಕ್ಚುಲ್ ಆಗಿ ಅದೊಂದು ಏನು ಗಾಡ್ ಗಿಫ್ಟ್ ಅಪ್ಪ. ಎಷ್ಟೋ ನಾನು ಯೂಟ್ಯೂಬರ್ಸ್ನ ನೋಡಿದ್ದೀನಿ, ಎಷ್ಟೋ ಯೂಟ್ಯೂಬ್ ಚಾನಲ್ಗಳನ್ನ ನೋಡಿದ್ದೀನಿ, ವ್ಯೂಸ್ ಲಕ್ಷ ಕಿತ್ಕೊಂಡೋದ್ರು ಕಮೆಂಟ್ಸ್ ಅಷ್ಟು ಇರಲ್ಲ ಗೊತ್ತಾ. ನಮ್ದು ವ್ಯೂಸ್ ಓಕೆ ಒಂದು 30,000 20,000 ಹಂಗಿದ್ರು ಕಮೆಂಟ್ಸ್ ಒಂದು 150 100 80 50+ ಅಂತೂ ಇದ್ದೇ ಇರುತ್ತೆ ನಮ್ದು ಕಮೆಂಟ್ಸು. ನಿಜವಾಗ್ಲೂ ಅದಕ್ಕೆ ನಾವೆಲ್ಲ ನಿಜವಾಗ್ಲೂ ಚಿರಋಣಿ, ಪ್ರೀತಿಯಿಂದ ಮಾಡ್ತಿರಲ್ಲ. ಸೊ ಅದೇ ನಮ್ಗೆ ನಿಜವಾಗ್ಲೂ ಖುಷಿ. ಎಲ್ಲದಕ್ಕೂ ನಾವು ರಿಪ್ಲೈ ಮಾಡ್ತೀವಿ. ಒಂದೊಂದು ಅಂದ್ರೆ ಕೆಲವು ಅಧಿಕ ಪ್ರಸಂಗಕ್ಕೆ ಅದಕ್ಕೆಲ್ಲ ಮಾಡಲ್ಲ ಅಷ್ಟೇ. ಅದಕ್ಕೆಲ್ಲ ಒಳ್ಳೆ ಕಮೆಂಟ್ಸ್, ಕೆಲವು ಕೆಟ್ಟು ಮಾತಲ್ಲಿ ಬೈದು ಮಾಡೋರು ಇರ್ತಾರೆ. ಅವ್ರಿಗೂ ನಾವು ರಿಟರ್ನ್ ಬೈದ್ಬಿಟ್ಟು ಡಿಲೀಟ್ ಮಾಡ್ಕೊತೀವಿ. ಯಾಕಂದ್ರೆ ನೀವು ನಮ್ಮನ್ನ ಆ ಥರ ನೋಡ್ಬೇಡಿ. ಮತ್ತೆ ಕೆಲವೊಂದು ಮಾಡಕ್ ಆಗಲ್ಲ, ನಮ್ಮ ಪರ್ಸನಲ್ ವಿಷಯ. ಹೌದು, ಪರ್ಸನಲ್ ತುಂಬಾ ತೀರಾ ಪರ್ಸನಲ್ ನೇಚರ್ಗಳು. ಹೌದು. ಸೊ ಅದಕ್ಕೆ ಅದು ಬಟ್ ನಾವೆಲ್ಲದಕ್ಕೂ ಕಮೆಂಟ್ಗೆ ರಿಪ್ಲೈ ಮಾಡ್ತೀವಿ. ಓಕೆ, ಇದು ಬಿಡಿ, ತಲೆ ಕೆಡ್ಸ್ಕೊಬೇಡಿ. ಅಂಥವ್ರು ಇದ್ದೇ ಇರ್ತಾರೆ. ಈಗ ಏನು ಗೊತ್ತಾ, ಹೇಳ್ತಾರಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್, ನೆಗೆಟಿವ್ ಆಗಿ ಮಾತಾಡೋರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಈಗ ನಮ್ಮ ಕೆಲಸ ನಾವು ಮಾಡ್ಕೊಂಡ್ ಬರ್ತಿದೀವಿ. ಈಗ ನಿಜವಾಗ್ಲೂ ನಾವು ಡೆಡಿಕೇಟೆಡ್ ಆಗಿ ಮಾಡ್ತಿದೀವಿ. ಸೊ ಇವರು ಬಂದ್ಮೇಲೆ ನಮ್ಗೆ ಅಂದ್ರೆ ಇವಾಗ ಇವ್ರು ವಿಡಿಯೋ ಮಾಡ್ತಾರೆ, ಅಥವಾ ಇವರಿಬ್ರು ಮಾತಾಡ್ಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನಿ, ನಾವಿಬ್ರು ಮಾತಾಡ್ಬೇಕಾದ್ರೆ ವೇಣು ವಿಡಿಯೋ ಮಾಡ್ತೀನಿ. ಮುಂಚೆ ನಮ್ಗೆ ಹಂಗಿರ್ಲಿಲ್ಲ. ಸೊ ಇವರು ಬಂದ್ಮೇಲೆ ಇವಾಗ ಇನ್ಸ್ಟಾಗ್ರಾಮ್ಗೆ, ಯೂಟ್ಯೂಬ್ಗೆ, ಫೇಸ್ಬುಕ್ಗೆ ಎಲ್ಲದಕ್ಕೂ ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತಿದ್ದೀವಿ, ಡೆಡಿಕೇಶನ್ ಇಟ್ಟು ಮಾಡ್ತಿದ್ದೀವಿ. ಸೊ ಅದರಿಂದ ನಮಗೆ ನಿಜವಾಗ್ಲೂ ತುಂಬ ಪ್ರೀತಿ ತೋರಿಸ್ತಿದ್ದೀರಾ. ನಮ್ಮದು ಏನು ಶಾರ್ಟ್ಸು ಇದೆಲ್ಲ ನೀವು ನೋಡಬೇಕು, ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡಬೇಕು ಅಂತಂದರೆ ನಮ್ಮ ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ಅರ್ಜುನ್ ಹಿಡಿಗ, ವೆಂಕಿ ಕ್ರಿಶ್ ಹಿಡಿಗ ಮತ್ತು ಪೂಜಾ 3 ಜನದ್ದು ಹೋಗಿ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಒಳ್ಳೊಳ್ಳೆ ರೀಲ್ಸ್ಗಳು ಬರ್ತಾ ಇರುತ್ತೆ ನಿಮಗೆ. ಓಕೆ, ದಯವಿಟ್ಟು ಯಾರೆಲ್ಲ ಇದನ್ನು ಅಷ್ಟೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ದು 2 ಚಾನಲ್ ಇದೆ ಯೂಟ್ಯೂಬ್ ಚಾನಲು. ಒಂದು ಜೇನುಗೂಡು, ಇದು ಇನ್ನೊಂದು ಬಂದ್ಬಿಟ್ಟು ವೆಂಕಿ ಪೂಜಾಸ್ ರೆಸಿಪಿ, ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಅಂತ ಇರುತ್ತೆ. ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು. ಏನಮ್ಮ ಯಾಕೆ ಕಣ್ಣು ಮುಚ್ಕೊಂಡ್ಬಿಡ್ತಾ ಇದೆಯಾ ನೋಡಿ. ಸಖತ್ತಾಗಿದೆ ಅಲ್ಲ. ತುಂಬ ಚೆನ್ನಾಗಿದೆ ಕಣ. ಚೆನ್ನಾಗಿದೆ ಅಲ್ಲ ಪೂಜಾ? ನೋಡಿ
ಸಖತ್ತಾಗಿದೆ. ಸೊ ನೋಡಿದ್ರಲ್ಲ ನಮ್ಮ ಅಪ್ಪ ಅಮ್ಮ ಎಷ್ಟು ಖುಷಿಪಟ್ಟರು ಅಂತ. ಸೊ ನೀವು ನಿಮ್ಮ ಫ್ಯಾಮಿಲಿಗೆ ಖುಷಿ ಕೊಡಬೇಕು ಅಂತಂದರೆ ಅಥವಾ ಅವ್ರಿಗೆ ಒಳ್ಳೆ ನಿದ್ರೆ ಕೊಡಬೇಕು ಅಂತಂದರೆ ಎಮ್ಮ ಮ್ಯಾಟ್ರೆಸ್ನ ಪರ್ಚೇಸ್ ಮಾಡಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಸೊ ಅಲ್ಲೋಗಿ ನೀವು ಪರ್ಚೇಸ್ ಮಾಡ್ಬೋದು.